ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಎಲ್ಲರಿಗೂ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊಂಟೀವಿ ಮಲ್ಲೇಬೆನ್ನೂರು ಹತ್ರ ಕುಮಾರನಹಳ್ಳಿಗೆ. ಒಂದು ವಿಶ್ವಾಸ ಹಾಕಿರ್ತೀನಿ, ನೋಡ್ಕೊಂಬರಿ. ಇವತ್ತಿಲ್ಲೇ ಹುಬ್ಳಿ ಬಂಕಾಪುರಕ್ಕೆ ಬಂದು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಇವಾಗ ಹೊಂಟಿವಿ. ಇವಾಗ ಹೈವೇಕ ಇದು ಗೊತ್ತಿರ್ಬೇಕಲ್ಲ, ಇದು ಹುಬ್ಳಿ ಸಿಟಿಯಿಂದ ಬಂಕಾಪುರ ಹೋಗೋ ರೋಡಿಗೆ ಗಬ್ಬೂರ್ ಕ್ರಾಸಿಗೆ ಹೋಗ್ತದಲ್ಲ, ಮುಂದೆ ಗಬ್ಬೂರ್ ಕ್ರಾಸಿಗೆ ಕೊಡ್ತದ. ಆಮೇಲೆ ಇಲ್ಲೇ ಇವತ್ತು ಬಂದಾರ ನಮ್ಮ ಅಜ್ಜಿ. ಹಾಯ್. ವಾಸನೆ ಐತೆ ಅದಕ್ಕೆ ನಮ್ಮಮ್ಮ, ನಮ್ಮಪ್ಪ, ಆಮೇಲೆ ನಮ್ಮ ದೊಡ್ಡಮ್ಮ. ಹಾಯ್. ಟೈಮ್ 8 ಗಂಟೆ ಆಗ್ಯದ. ನಾವು ಮನೆ 7 ಬಿಟ್ಟಿದ್ವಿ. 7 ಗಂಟೆಗೆ ಬಿಟ್ಟಿದ್ವಿ. ನಾಷ್ಟ ಮಾಡಿಬಿಡಿದ್ರಾಗ 8:18 ಆಯ್ತು. ಇವಾಗ ಸೀಟ್ ಬೆಲ್ಟ್ ಹಾಕೋಬೇಕಲ್ಲ. ಓಪಾ ಓ ಏನೋ ಆಗಿಬಿಟ್ಟದಲ್ಲಿ. ಒಟ್ಟೆ ರೋಡ್ ಕೆಲಸ ಮುಗಿಯಂಗಿಲ್ರಿ ನಮ್ದು ಇಂಡಿಯಾ ಒಳಗೆ. ಎಲ್ಲ ಹೋಗ್ರಿ, ಇದಷ್ಟು ಸಿಗೋದ ನಿಮಗೆ ಇಲ್ಲಿ ಮತ್ತೆ ಡೈವರ್ಷನ್. ಏನು ಕೆಲಸ ಮಾಡ್ತಾರಪ್ಪ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇಲ್ಲಿ ನೋಡ್ರಿ ಬಾಯ್ಸ್ಗಳು ಹೆಂಗಿದಾರ. ಈಗ ಇಷ್ಟು ಮಾಡ್ಯಾರಲ್ಲ, ಮತ್ತೊಂದು 200 ಮೀಟರ್ ಇಲ್ಲ 400-500 ಯೂನಿಟ್ ಏನು ವರ್ಕ್ ಆಗಿಲ್ಲ ಇಲ್ಲಿ. ಅಯ್ಯೋ, ಸರ್ವಿಸ್ ರೋಡ್ ಚಲೋ ಇಲ್ಲ ಅಂದ್ರೆ ಸರ್ವಿಸ್ ರೋಡ್ ಅಲ್ಲ ಇಟ್ಸ್ಯಾರ ನೋಡ್ರಿ. ಇಲ್ಲ, ನಾದ್ನಿ ಮಕ್ಕ ಕೊಡ್ತಾರಂತ ಅವ್ನು ಬಂದಿದ್ನಲ್ಲ ಹುಡುಗ, ಅವನಿಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನನ್ನ ಹುಬ್ಳಿದ ಬುರ್ಜ್ ಖಲೀಫಾ ಇದೆ. ನಾವು ಈಗ ಒಂದು 5 ವರ್ಷ ಆಯ್ತು ನೋಡ್ಲಿಕ್ಕತ್ತ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಅರ್ಧ ಕಟ್ತಿದ್ರು. 5 ವರ್ಷ ಆಯ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ವರ್ಕ್. ಎಲ್ಲಿ ಮುಗ್ದದ? ಇನ್ನ ಪೇಂಟ್ ಆಗಿಲ್ಲ. ಏನು ಪೇಂಟ್ ನೋಡ್ರಿ. ರೋಡ್ ಚಲೋ ಮಾಡ್ಯಾರ ಒಂದು ಸ್ವಲ್ಪ ಈಗ ಯಾಕೋ. ಸೊ ವಿಜಯಾನಂದ್ ಟ್ರಾವೆಲ್ಸ್ ಅವ್ರು ಮಾಡಿದ್ದ ಟೆಂಪಲ್ ಇದೆ. ಮಿನಿ ತಿರುಪತಿ. ಎಲ್ಲಿ ನೋಡಿದ್ರು ಜಿಯೋ ಆ ಜಿಯೋ ಟನ್. ಕ್ಯಾಮ್ರಾ ನಂಬರ್ 2, ಫುಲ್ ಥರ್ಮೋಮೀಟರ್. ಹುಬ್ಳಿ ಧಾರವಾಡ ಫುಲ್ ಕ್ಯಾಮ್ರಾ ಕವರ್ ಆಗ್ಯಾವ. ಇಲ್ಲಿ ಹೈವೇ, ಸಿಟೀಸ್ ಎಲ್ಲ ಒಳಗೂ ಕ್ಯಾಮ್ರಾ ಕೊಡ್ಸಾರ. ನಿಮ್ಗೆ ಆಮೇಲೆ ಎಷ್ಟು ಸ್ಪೀಡೋಮೀಟರ್ ಎಲ್ಲ ಹಾಕ್ಯಾರ, ಎಷ್ಟು ಸ್ಪೀಡ್ ಹೋಗ್ತೀವಿ ಅಷ್ಟು ಆ್ಯಕ್ಯುರೇಟ್ ತೋರಿಸುತ್ತೆ. ಅದಕ್ಕೆ ಸೇಫ್ ಜರ್ನಿ ಮಾಡಿರಿ ಎಲ್ಲರೂ. ಲಿಮಿಟ್ ನಾವು ಹೋಗ್ರಿ, ಸ್ಪೀಡ್ ಲಿಮಿಟ್ 100 ಸ್ಪೀಡ್ ಲಿಮಿಟ್, 120 ಸ್ಪೀಡ್ ಲಿಮಿಟ್ ನಮ್ದು ಹೈವೇದ ಅದ. ಅಷ್ಟೇ ಹೋಗ್ರಿ, ನಾವು ಅಷ್ಟೇ ಹೊಂಟೀವಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. One eternity later.
ವೆಲ್ಕಮ್ ಬ್ಯಾಕ್ ಟು ಮಲೆಬೆನ್ನೂರು. ಕೊಮಾರನಹಳ್ಳಿ ಊರಿಂತ ಇದೊಂದು 4 ಕಿಲೋಮೀಟರ್ ಬರ್ತದೆ, ಅದಲ್ಲ ಒಂದು 4 ಕಿಲೋಮೀಟ್ರ್ ಆಗ್ತದೆ. ಸೊ ಇಲ್ಲೇ ಗುಡಿಗೆ ಹಣ್ಣು ಆಮೇಲೆ ಹೂ ಏನು ಬೇಕೋ ತೊಗೊಂಬರ್ಲಿಕ್ಕೆ ಬಂದೀವಿ. ಅಲ್ಲಿ ಊರಾಗ ಅಷ್ಟು ಚಲೋ ಇರೋಂಗಿಲ್ಲ, ಸ್ವಲ್ಪ ಅಲ್ಲಿಗಿಂತ ಒಂದು ದೊಡ್ಡ ಊರು ಅನ್ಕೋರಿ. ಇಲ್ಲಿ ಬಂದು ಎಲ್ಲ ಹೂವು ಎಲ್ಲ ತೊಗೊಂಡು ಗುಡಿ ಹೋಗೋಣಂತೆ. ಕೊಡೋದು ಹೇಳಿ. ಅದು ಒಂದು ಸಾಕಲ್ಲ, ಮತ್ತೇನು ಬೇಕು? ಇದು 2 ಮಾಡ್ಕೊಡ್ರಿ, ಅದು ಬೇಡ ನೀವು ಕಡಿಮೆ. ಸೊ ಇಲ್ಲಿ ಹೂವು ತೊಗೊಂಡು ಇಲ್ಲೊಂದು 4 ಕಿಲೋಮೀಟ್ರ್ ಹೋಗಿ ಅದಾದಮೇಲೆ ಹೋಗೋಣ, ತೋರಿಸ್ತೀನಿ, ಅಲ್ಲಿದೆ ಹೇಳ್ತೇನಂತೆ. ಫಸ್ಟ್ ಗುಡಿ ಹೋಗಿ ರೀಚ್ ಆಗೋನು. ಅದಾದಮೇಲೆ ಅಲ್ಲಿ ಏನದ, ಎದಕ್ಕೆ ಪರ್ಪಸ್ಸಿಗೆ ಬಂದಿವಿ ಇವತ್ತು ಎಲ್ಲ ಹೇಳ್ತೇನಂತೆ. ಹೋಗೊಂಬರಿ. ದೂರ ಅನಿಸ್ತಿತ್ತು ಪೂವ. ಮಲೆಬೆನ್ನೂರಿಂದ ಇಲ್ಲಿ ಬರ್ಬೇಕಂದ್ರೆ ಸಾಕಾಗೋಗೋದು. ಅಲ್ಲ ಬಸ್ನಾಗೇ ಆಗ್ಲಿ ಫೈನಲಿ ಬಂದು ರೀಚ್ ಆಗಿವಿ ಯಲವನಕಟ್ಟೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಬಂದುಬಿಟ್ಟು ನಮ್ಮ ಅಜ್ಜಿಯವರ ಮನೆ ದೇವರು. ಇವತ್ತು ನಾವು ಇಲ್ಲಾಕೆ ಬಂದೀವಂತಂದರೆ ನಮ್ಮಮ್ಮ ಅವರ ಚಿಕ್ಕಪ್ಪನ ಮೊಮ್ಮಗಳದು ನಾಮಕರಣ ಅದ, ಅದಕ್ಕಾಗಿ ಬಂದಿದ್ವಿ. ಈ ಗುಡಿ ಬಂದುಬಿಟ್ಟು ಶ್ರೀರಂಗನಾಥ ಸ್ವಾಮಿಗೆ ಸಮರ್ಪಿತವಾಗಿದೆ ಮತ್ತು ಈ ಗುಡಿಯು 1750 ಒಳಗೆ ಕಟ್ಟಲಾಗಿದೆ ಅಂತ ನಾನು ಕೇಳ್ಪಟ್ಟಿನಿ, ಸುಮಾರು 280 ವರ್ಷದಿಂದ. ಈ ಗುಡಿದು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಯಲವನಕಟ್ಟೆ ಗಿರಿಯಮ್ಮ ಅವರ ಸಂಬಂಧ. ಅವರು ಸುಮಾರು 3000ಕ್ಕಿಂತ ಹೆಚ್ಚು ಹಾಡುಗಳನ್ನು ಶ್ರೀರಂಗನಾಥ ಸ್ವಾಮಿಗೆ ಬರೆದಿದ್ದಾರೆ. పచ్చ పచ్చ పచ్చి మట్టి బొమ్మల అల్లి బిల్లి వెన్న పాల నురగల అచ్చ తెలుగు ఇంటి పూల కొమ్మల దేవదేవుడే పంపగ ఇలా దేవతే మా ఇంట అడుగే పెట్టెనంట. బ్రహ్మ కళ్ళలో కాంతులే మా అమ్మలా మా కోసం మళ్ళీ లాలి పాడేనంట. ಸೊ ಫೈನಲಿ ಡನ್, ಎಲ್ಲರೂ ಆಯಿತು. ಲಾಸ್ಟ್ ಒಂದು ಗ್ರೂಪ್ ಫೋಟೋ ತಗೊಂಡಾದ್ಮೇಲೆ ಮನೆ ಕಡೆ ಪ್ರಯಾಣ. ಇವಾಗ ಯಲವನಕಟ್ಟೆ ಗಿರಿಯಮ್ಮ ಅವರು ರಚಿಸಿದ್ದಾರೆ ಇದನ್ನ. ಯಲವನಕಟ್ಟೆ ಗಿರಿಯಮ್ಮ ಅವ್ರ ಇಮೇಜ್ ಸಿಕ್ಕರೆ ಪಾಸಿಬಲ್ ಇದ್ದರೆ ಸೈಡಿ ಹಾಕಿರ್ತೀನಿ, ನೋಡ್ಕೊರಿ. ಇಲ್ಲ ಅಂತಂದ್ರೆ ಹಾಕಂಗಿಲ್ಲ, ಟ್ರೈ ಮಾಡ್ತೀನಿ, ಸಿಗ್ಲಿಕ್ಕೆ ಟ್ರೈ ಮಾಡಿ ಹಾಕ್ತೇನಂತೆ. ಸೊ ಅದಾದಮೇಲೆ ಫೈನಲಿ ಎಲ್ಲ ಆಗ್ಯದ. ನಮ್ಮಮ್ಮನ ಬಳಗ ಎಲ್ಲ ಇದೆ. ಹೇಳ್ಬೇಕೆಲ್ಲ ನಂಗೆ ಕೊಡ್ತಿಲ್ಲ, ಯಾರು ಏನು ಹೇಳ್ಬೇಕು ನಂಗೆ ಕೊಡ್ತಿಲ್ಲ. ಫೋಟೋನ ಹಾಕ್ತೀನಿ, ನೋಡ್ಕೊಂಬರಿ. ಸೊ ಅದಾದಮೇಲೆ ಈಗ ಎಲ್ಲ ಮುಗೀತು, ಊಟ ಆಯಿತು, ದರ್ಶನ ಆಗಿದೆ. ಸೀದಾ ಮನೆ ಕಡೆ ಪ್ರಯಾಣ. ಟೈಮ್ ಅಂತೂ ಭಾಳ ಆಗ್ಯದ. ಸೊ ಲೆಟ್ಸ್ ಗೋ, ಹೋಗೋಣಂತೆ. ಹೆಸರು ನಿಂದು? ಅಭಿನವ. ಹಾಂ, ಸರ್ ಮೇಲು. ಹಾಂ, ಥ್ಯಾಂಕ್ಸ್ ಅಪ್ಪ. ನಾ ಏನು ಹೇಳಿದ್ರಪ್ಪ, ಈಗ ಇವನ ಬಂದು ಕೇಳ್ದ, ಹೇಳಿಕತ್ತಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿನ್ನ ಹೆಸರೇನಪ್ಪ? ಅಭಿನವ್ ದೇಶಪಾಂಡೆ ಅಲ್ಲ? ಯಾ. ನಿನ್ನ ಹೆಸರೇನಪ್ಪ? ಸ್ಕಂದ ದೇಶಪಾಂಡೆ. ಇವರು ನಿನ್ನ ಹೆಸರು? ಸರಿ ಬ್ರೋ, ಮತ್ತೆ ಸಿಗೋಣಂತ. ಓಕೆ, ನಾ ಗೌತಮ್ ಕುಲಕರ್ಣಿ. A few moments later. ವೆಲ್ಕಮ್ ಬ್ಯಾಕ್. ಇವಾಗ ಟೀ ಬ್ರೇಕ್ ನಿಂತೀವಿ ಇಲ್ಲೇ.
ಟೈಮ್ ಬಂದುಬಿಟ್ಟು 4:40 ಓಕೆ 4:32. ಏನಂತೀರವ ಮನೆ ದೇವ್ರನ್ನ ಬೆಟ್ಟಾಗಿ? ಮನೆ ದೇವ್ರನ್ನ ಮನೆಯವ್ರನ್ನ ಎಲ್ಲರನ್ನೂ ರಿಲೇಷನ್ಗಳು ತುಂಬ ವರ್ಷಗಳಿಂದ ಮೀಟ್ ಆಗಿರಲಿಲ್ಲ. ಅವ್ರನ್ನೆಲ್ಲರನ್ನೂ ಭೇಟಿ ಆದ್ವಿ. ಖುಷಿ ಆಯ್ತು ಎಲ್ಲರಿಗೂ, ಅವ್ರಿಗೂ ಖುಷಿ ಆಯ್ತು, ನಮಗೂ ಖುಷಿ ಆಯ್ತು. ಕಾರ್ಯಕ್ರಮ ಚೆನ್ನಾಗತ್ತು, ಊಟ ಚೆನ್ನಾಗತ್ತು, ಸ್ವಲ್ಪ ಜೋರಾಗಿ ಮಾತಾಡವ. ಪಾಯಸ ಮಸ್ತ್ ಇತ್ತು, ಊಟ ಚೆನ್ನಾಗಿತ್ತು ಟೋಟಲ್. ಎಲ್ಲರ ಜೊತೆಗೂ ಮಾತಾಡಿದ್ದು ಅಜ್ಜಿ ಹೆಂಗ ಅನಿಸ್ತಜ್ಜಿ? ನನಗೆ ಚೆನ್ನಾಗಿ ಅನಿಸ್ತಪ್ಪ. ಇವರ ಬೈತಾರೆ ಎಲ್ಲರ ಹತ್ರ ಹಚ್ಕೊಂಡು ಹಲೋ ಅಂದ್ಲು ಅಂತ. ಅವ್ರನ್ನ ಕೇಳ್ಬಿಡಿ ಅಷ್ಟೇ. ಸೊ ಟೀ ನಿಂತೀವಿಲೆ. ಡಿಪ್ರೆಷನ್ ನಿದ್ದು ಬಂದ. ಎಷ್ಟು ಗಂಟೆಗೆ ಐತ್ರಿ ಬೆಳಗ್ಗೆ ಇವತ್ತು? 6:30. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಲಘು ಎದ್ದಾರೆ ಇವತ್ತು. ನಾ 5:30 ಎದ್ದೀನಿ. ಕಣ್ಣು ಎರಳಿಕತ್ತಾಗೋ ಅಂದರು. ನಿದ್ದೆ ಮಾಡೋಕೆ ಈಗ ಒಂದು 2 ತಾಸು, ಅಟ್ಲೀಸ್ಟ್ 1 ತಾಸು ನಿದ್ದೆ ಮಾಡ್ತೀನಿ. ಅದಾಗಿಂದ ಬಂದು ಇನ್ನೊಂದು 5-10 ಕಿಲೋಮೀಟ್ರ್ ಹೈವೇ ಬರ್ತದೆ. ಹೈವೇ ಬಂತಂದು ಮಕ್ಕೊಂಡ್ಬಿಡೋದು. ಭಾಳ ಟೆನ್ಷನ್ ತೊಗೊಳಂಗಿಲ್ಲ. ಮಕ್ಕೊಂಡ್ಕೊಳ್ಳಿ ಸೀದಾ ಮತ್ತೆ ಹುಬ್ಳಿ ದಾಟಿಂದ ಹೇಳೋದು. ಚಹಾ ಕೊಡೋಣ, ಬರೀ ಫಸ್ಟ್ ಚಹಾ ಕುಡ್ದು ಅಣ್ಣಪ್ಪನ ಹೆಂಡ್ತಿ ರಾಗಿಣಿ ಆಗಿದೆ. ಸೊ ಫೈನಲಿ 12 ಗಂಟೆ ಗಂಟೆ ಕರೆಕ್ಟ್ 7:59 ಆಗ್ಯದ. ಕರೆಕ್ಟ್ ರೀಚ್ ಆದ್ವಿ ಮನೆಗೆ. ವೆಲ್ಕಮ್ ಬ್ಯಾಕ್. ಲೆಟ್ಸ್ ಗೋ. ವೆಲ್ಕಮ್. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ಲಿಕ್ಕೈತೀನಿ, ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಸೊ ಅದಕ್ಕೆ ಏನು ಮಾಡ್ಲಿಕ್ಕಾಗಿದ್ದಿಲ್ಲ. ಸೊ ಇವಾಗ ಏನು ಮಾಡ್ಲಿಕ್ಕೈತೀನಿ. ಸೊ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸ್ವಲ್ಪ ಕಮೆಂಟ್ ಹಾಕಿರಿ. ಹೆಂಗೆ ಅದ, ಚಲೋ ಆಗೋದು ಇಲ್ಲೋ, ಕೆಟ್ಟಾಗಿದ್ರೆ ಕಮೆಂಟ್ ವಾಪಸ್ ರಿಪ್ಲೈ ಮಾಡ್ತೀನಿ. ಏನಾರು ತಪ್ಪಾಗಿದ್ರೆ ತಿದ್ಕೊಳ್ಳೋಣಂತ. ಸೊ ಕಮೆಂಟ್ ಹಾಕಿರಿ. ಸೊ ಅದಾದಮೇಲೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗ್ ಇಂಟ್ರೆಸ್ಟಿಂಗ್ ಅದ ಸ್ವಲ್ಪ ಜಿಮ್ಮಿಂದ. ನೆಕ್ಸ್ಟ್ ವ್ಲಾಗ್ ಜಿಮ್ಮಿಂದು. ಸೊ ಇಂಟ್ರೆಸ್ಟಾಗಿ ವೇಟ್ ಮಾಡಿರಿ. ಮಸ್ತ್ ಇನ್ನು ಮಾಡಿನ ಥರ ನಿಂತಿರಂಗಿಲ್ಲ, ಹಾಕ್ತೀನಿ ಅಂತ ಹೇಳ್ತಾ. ಸೊ ಲೆಟ್ಸ್ ಗೋ. ಗುಡ್ ನೈಟ್ ಎಲ್ಲರಿಗೂ. ಸಾರಿ, ನೀವು ಮಕ್ಕೊಂಡಿಲ್ಲ. ಸೊ ಲೆಟ್ಸ್ ಗೋ. ಬಾಯ್.